ಸಾಕಷ್ಟು ಕುತೂಹಲವನ್ನ ಕೆರಳಿಸಿದಂತ ಎಂಸಿಡಿಸಿಸಿ ಬ್ಯಾಂಕ್ ಚುನಾವಣೆಯ ಗೆಲುವಿನ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಕಾರಿ ಅಂಶಗಳು ಹೊರಗೆ ಬರ್ತಾ ಇದೆ. ಜಿಟಿಡಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಸೇಡನ್ನು ತೀರಿಸಿಕೊಂಡ್ರು, ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ವಾಮ ಮಾರ್ಗವನ್ನ ಬಳಸಿದ್ರ? ಸಹಕಾರ ಸಚಿವ ರಾಜಣ್ಣ ಸ್ಫೋಟಕ ಮಾತನಾಡಿದ್ದಾರೆ, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗೆಲುವಿನ ರಹಸ್ಯವನ್ನ ಬಯಲು ಮಾಡಿದ್ದಾರೆ ರಾಜಣ್ಣ. ಮೈಸೂರು ಚಾಮರಾಜನಗರ ಸಹಕಾರ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಸಹಕಾರ ಸಚಿವ ರಾಜಣ್ಣ ಅವರು ಆಡಿರುವಂತ ಮಾತೇನು ಹಾಗಾದ್ರೆ? ಈ ಚುನಾವಣೆಯಲ್ಲಿ ಜಿಟಿ ದೇವೇಗೌಡ ವಿರುದ್ಧ ಯಾವ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇಡನ್ನು ತೀರಿಸಿಕೊಂಡ್ರು? ಅದಕ್ಕಾಗಿ ವಾಮ ಮಾರ್ಗವನ್ನ ಹಾಗಾದ್ರೆ ಬಳಸಿದ್ರ? ಸಹಕಾರ ಸಚಿವ ರಾಜಣ್ಣ ಸ್ಫೋಟಕ ಹೇಳಿಕೆ ಏನು? ಸಹಕಾರ ಸಚಿವ ರಾಜಣ್ಣ ಅವರು ಹೇಳಿದ್ದೇನು ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಿಎಂಗೆ ಸಹಕಾರ ಕ್ಷೇತ್ರದ ಬಗ್ಗೆ ಏನೂ ಕೂಡ ಗೊತ್ತಿರಲಿಲ್ಲ, ನಾನೇ ಅದರ ಗೆಲುವಿಗಾಗಿ ಕಸರತ್ತನ್ನ ಮಾಡಿದ್ದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ರಾಜಣ್ಣ. 38 ಹೊಸ ಸೊಸೈಟಿ ರಿಜಿಸ್ಟರ್ ಮಾಡಿಕೊಟ್ಟೆ, ರೂಲ್ 121 ಇದರಲ್ಲಿ ವೋಟಿಂಗ್ ಪವರ್ ಕೊಟ್ಟೆ. ಶಾಸಕ ಬಾಲಕೃಷ್ಣ ಜೊತೆಗೆ ಚರ್ಚೆಯ ಸಂದರ್ಭದಲ್ಲಿ ಈ ರಹಸ್ಯ ಬಯಲಾಗಿದೆ. ರಹಸ್ಯ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಗೆಲುವಿಗೆ ರಣತಂತ್ರವನ್ನ ಹೆಣೆಯಲಾಯಿತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ನಾನೇನ್ ಮಾಡಿದೆ, ಬಾಲಕೃಷ್ಣ ಇವರು ಈ ಚೀಫ್ ಮಿನಿಸ್ಟರ್ಗೆ ಅವರಿಗೆ ಈ ಕೋಆಪರೇಟಿವ್ ಇದು ಗೊತ್ತಿಲ್ಲ. ನಾನೇನ್ ಮಾಡಿದೆ, ಒಂದು 38 ಸೊಸೈಟಿ ಹೊಸ ರಿಜಿಸ್ಟರ್ ಮಾಡಿಕೊಟ್ಟಿದ್ದೆ. ಅವಕ್ಕೆ ವೋಟಿಂಗ್ ರೇಟ್ ಇರ್ಲಿಲ್ವಲ್ಲ, 121 ನಲ್ಲಿ ವೋಟಿಂಗ್ ರೇಟ್ ಕೊಟ್ಟೆ. ಅದರಿಂದ ಎಲ್ಲ ಒಂದೊಂದು ಹೋಟೆಲ್ ಗೆದ್ದವೆ. ಒಂದೊಂದು 5-6 ಅಡಿಷನಲ್ ವೋಟ್ಸ್ ಕ್ರಿಯೇಟ್ ಮಾಡಿಕೊಟ್ಟೆ. ಪರ್ಸನಲ್ ಇನ್ವೆಸ್ಟ್ ನಾನೇನ್ ಮಾಡಿದೆ, ಬಾಲಕೃಷ್ಣ ಇವರು ಈ ಚೀಫ್ ಮಿನಿಸ್ಟರ್ಗೆ ಅವರಿಗೆ ಈ ಕೋಆಪರೇಟಿವ್ ಇದು ಗೊತ್ತಿಲ್ಲ. ನಾನೇನ್ ಮಾಡಿದೆ, ಒಂದು 38 ಸೊಸೈಟಿ ಹೊಸ ರಿಜಿಸ್ಟರ್ ಮಾಡಿಕೊಟ್ಟಿದ್ದೆ. ಅವಕ್ಕೆ ವೋಟಿಂಗ್ ರೇಟ್ ಇರ್ಲಿಲ್ವಲ್ಲ, 121 ನಲ್ಲಿ ವೋಟಿಂಗ್ ರೇಟ್ ಕೊಟ್ಟೆ. ಅದರಿಂದ ಎಲ್ಲ ಒಂದೊಂದು ಹೋಟೆಲ್ ಗೆದ್ದವೆ. ಒಂದೊಂದು 5-6 ಅಡಿಷನಲ್ ವೋಟ್ಸ್ ಕ್ರಿಯೇಟ್ ಮಾಡಿಕೊಟ್ಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.